ಇಂಟರ್ಸ್ಟೆಲ್ಲಾರ್ ಸಿನಿಮಾದಲ್ಲಿ ಒಂದು ಫೇಮಸ್ ಸೀನ್ ಇದೆ. ಸೈಂಟಿಸ್ಟ್ಗಳು ಬ್ಲ್ಯಾಕ್ ಹೋಲ್ಗೆ ಹತ್ತಿರದಲ್ಲೇ ಇದ್ದ ಮಿಲ್ಲರ್ಸ್ ಪ್ಲಾನೆಟ್ಗೆ ಹೋಗ್ತಾರೆ. ಅಲ್ಲವರು ಕೆಲವು ಗಂಟೆ ಕಳೆದಿರ್ತಾರೆ ಅಷ್ಟೇ. ಆದರೆ ಅವರು ವಾಪಸ್ ಸ್ಪೇಸ್ಶಿಪ್ಗೆ ಬಂದಾಗ ಅಲ್ಲಿ ಒಬ್ಬ ಸೈಂಟಿಸ್ಟ್ ವರ್ಷಾನುಗಟ್ಲೆಯಿಂದ ಅವ್ರಿಗೆ ಕಾಯ್ತಾ ಇರ್ತಾನೆ. ಇದಕ್ಕೆ ಮೇನ್ ರೀಸನ್ ಟೈಮ್ ಡೈಲೇಷನ್. ಆ್ಯಂಡ್ ಈ ಎಫೆಕ್ಟ್ನ ಐನ್ಸ್ಟೀನ್ ಅವರು ಅವರ ಥಿಯರಿ ಆಫ್ ರಿಲೇಟಿವಿಟಿಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ಟ್ರಾಂಗ್ ಗ್ರಾವಿಟೇಷನಲ್ ಫೋರ್ಸ್ ಇರೋ ಜಾಗದಲ್ಲಿ ಸಮಯ ಅಂದರೆ ಟೈಮ್ ಸ್ಲೋ ಆಗುತ್ತೆ. ಆ್ಯಂಡ್ ಈ ಬ್ಲ್ಯಾಕ್ ಹೋಲ್ನಲ್ಲಿ ಸ್ಟ್ರಾಂಗ್ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಈ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಈ ಗುರುತ್ವಾಕರ್ಷಣೆ ನಡೀತಾ ಇರೋ ಟೈಮ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಸೊ ನೀವು ಎಷ್ಟು ಜಾಸ್ತಿ ಗ್ರಾವಿಟಿ ಇರೋ ಜಾಗಕ್ಕೆ ಹತ್ತಿರ ಇರ್ತೀರೋ, ಅಂದರೆ ಬ್ಲ್ಯಾಕ್ ಹೋಲ್ ಅಂತಹ ಜಾಗದಲ್ಲಿ ಇರ್ತೀರೋ, ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋ ಟೈಮ್ಗೂ ಹಾಗೆ ನಿಮ್ಮಿಂದ ದೂರ ಇರೋ ಜನ ಎಕ್ಸ್ಪೀರಿಯನ್ಸ್ ಮಾಡೋ ಟೈಮ್ಗೆ ಹೋಲಿಸಿದ್ರೆ ನಿಮ್ಮ ಟೈಮ್ ತುಂಬ ನಿಧಾನವಾಗಿ ನಡೀತಿರುತ್ತೆ. ಹಾಗಾಗಿ ಬ್ಲ್ಯಾಕ್ ಹೋಲ್ಗೆ ಹತ್ತಿರ ಇದ್ದ ಆ ಪ್ಲಾನೆಟಲ್ಲಿ ಸೈಂಟಿಸ್ಟ್ಗಳು ಟೈಮ್ನ ನಿಧಾನವಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಆ್ಯಂಡ್ ಆ ಸ್ಪೇಸ್ಶಿಪ್ಪಲ್ಲಿ ಟೈಮ್ ನಾರ್ಮಲ್ ಆಗಿ ಕೆಲಸ ಮಾಡಿತ್ತು. ಆ್ಯಂಡ್ ಈ ಟೈಮ್ ಡಿಫ್ರೆನ್ಸ್ ಒಂದು ಮೈಂಡ್ ಬೆಂಡಿಂಗ್ ಎಫೆಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಹೇಗೆ ಒಂದು ಜಾಗದಲ್ಲಿ ಕಳೆಯೋ ಕೆಲವು ನಿಮಿಷಗಳು ಇನ್ನೊಂದು ಜಾಗದಲ್ಲಿ ವರ್ಷಾನುಗಟ್ಟಲೆ ಕಳೆದಿರುತ್ತೆ ಅಂತ. ಇದು ಹೇಗೆ ನಮ್ಮ ಯೂನಿವರ್ಸ್ ಎಷ್ಟು ನಿಗೂಢ ಹಾಗೆ ರಹಸ್ಯವಾಗಿರುತ್ತೆ, ಆ್ಯಂಡ್ ಗ್ರಾವಿಟಿ ಅನ್ನೋದು ಹೇಗೆ ಕಾನ್ಸ್ಟೆಂಟ್ ಆಗಿರೋ ಟೈಮ್ನ ಕೂಡ ಬೆಂಡ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಪ್ರೂಫ್ ಅಷ್ಟೇ.